ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮು ಬೆಳಗ್ಗೆ 10 ಗಂಟೆ ಆಗಿದೆ. ನಾನು ವ್ಲಾಗನ್ನು ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದೆ ಪಾಲ್ಕೆ ಎದ್ದಿದೆ ಅಂತ. ನೈಟ್ ಕೂಡ ಇಡೀ ಊರಲ್ಲಿ ಮೆರವಣಿಗೆ ಇದೆ ಅಂತ ಪಾಲ್ಕೆದು. ಸೊ ಇವಾಗ ಬೆಳಗ್ಗೆ ನಮ್ಮ ಓಣಿಗೆ ಪಾಲ್ಕೆ ಬರುತ್ತೆ. ನಾವು ಹೊಸ ಊರಿಂದ ಹಳೆ ಊರಿಗೆ ಹೋಗ್ತಾ ಇದ್ದೀವಿ, ರೆಡಿಯಾಗಿದ್ದೀವಿ. ಇವಾಗ ನಮ್ಮ ಮನೆಗೆ ಬಂದಿದ್ದೀವಿ. ನೋಡಿ, ಇಲ್ಲಿ ಮನೆಗೆ ಬಂದ್ವಿ, ಬಾಗಿಲು ತೆಗೆದ್ವಿ. ಮನೆ ಫುಲ್ಲು ಖಾಲಿ ಇದೆ. ಯಾಕಂದರೆ ವರ್ಷ ನಾವು ಇದೇ ಮನೆಯಲ್ಲಿ ಇರ್ತಾ ಇದ್ವಿ. ಈ ವರ್ಷ ಈ ಮನೆ ಬಿಟ್ಟು ನಾವು ಹೊಸ ಊರಿನ ಮನೆಗೆ ಹೋಗಿದ್ದೀವಿ. ಹಾಗೇ ಛಾವಣಿಯಲ್ಲಿ ಕೂತ್ಕೊಂಡಿದ್ವಿ. ಮುಂಚೆಯೇ ನಮ್ಮ ಓಣಿಗೆ ಬಂದುಬಿಟ್ಟು ಆನೆ ಬಂತು. ಆನೆ ಹಿಂದೆಯೇ ಪಾಲ್ಕೆ ಬರುತ್ತೆ. ಇವಾಗ ಏನು ಗೊತ್ತಾ, ತಮ್ಮ ಇಲ್ಲ ಅನ್ನೋ ನೋವು ಅಂದರೆ ತುಂಬ ಕಾಡುತ್ತೆ ನಮಗೆ. ಯಾಕಂದರೆ ಇವಾಗ ಜಾತ್ರೆ ಅಲ್ಲ. ಸೊ ಜಾತ್ರೆಯಲ್ಲಿ ಎಲ್ಲರೂ ಒಂದು ಏಜ್ನವರು ಅಂದರೆ ಒಂದೇ ವಾರಿಯವರು ಹುಡುಗಿಯವರು ಬಂದುಬಿಟ್ಟು ಶರ್ಟ್ ಎಲ್ಲ ಸೇಮ್ ಹಾಕ್ತಾರೆ. ಅದೇ ಥರ ನನ್ನ ತಮ್ಮ ವರ್ಷ ಅವ್ನ ಫ್ರೆಂಡ್ಸ್ ಒಟ್ಟಿಗೆಲ್ಲ ಸೇಮ್ ಶರ್ಟನ್ನು ಹೊಲಿಸ್ತಾ ಇದ್ದ, ಸೇಮ್ ಡ್ರೆಸ್ ಹಾಕ್ಕೊಳ್ತಾ ಇದ್ರು ಫ್ರೆಂಡ್ಸ್ ಎಲ್ಲ. ಈ ಥರ ಆ ಹುಡುಗರನ್ನ ನೋಡಿಬಿಟ್ಟು ನಮಗೆ ತುಂಬ ನೋವಾಯಿತು, ತುಂಬಾ ಬೇಜಾರಾಯಿತು. ತಮ್ಮ ಇಲ್ಲಲ್ಲ ಅಂತ ಕೊರಗು, ಯಾವುದಕ್ಕೂ ಕಡಿಮೆ ಇಲ್ಲ. ತಮ್ಮ ಇಲ್ಲ ಅನ್ನೋ ಒಂದು ಕೊರಗು ಮತ್ತು ನೋವು ನಮ್ಮನ್ನು ಇಡೀ ಜೀವನದುದ್ದಕ್ಕೂ ನಮ್ಮನ್ನು ಕಾಡ್ತಾನೆ ಇರುತ್ತೆ. ಹಾಗೇ ಒಂದು ಆನೆ ಬಂತು. ಅದನ್ನು ಆನೆಯನ್ನು ಸ್ವಲ್ಪ ಪೂಜೆ ಮಾಡಿದ್ವಿ. ಆ ಮನೆ ಮುಂದೆ ಪೂಜೆ ಮಾಡಿ ಅದರ ಮುಂದೆ ಸ್ವಲ್ಪನೇ ನಿಂತು ಫೋಟೋ ತೆಗೆಸ್ಕೊಂಡ್ವಿ ಅಷ್ಟೇ. ಸೊ ತಮ್ಮ ಇದ್ದಿದ್ರೆ ನಾವು ಒಳಗಡೆ ಇನ್ನೂ ರೆಡಿ ಆಗ್ತಾ ಇದ್ವಿ. ಆವಾಗ ವರ್ಷ ರೆಡಿ ಆಗ್ತಾ ಇರ್ತಿದ್ವಲ್ಲ ಒಳಗಡೆ. ಅವನು ಬಂದು ಎಲ್ಲರೂ ರೆಡಿಯಾಗಿ ಹೊರಗಡೆ ಬಂದಿದ್ದಾರೆ, ನೀವು ಇನ್ನೂ ಬರ್ತಾನೇ ಇಲ್ಲ ಅಂತ ಸ್ವಲ್ಪ ಜಾಸ್ತಿ ಜೋರು ಮಾಡ್ತಾ ಇದ್ದ. ಮತ್ತು ನಾವು ಹೊರಗಡೆ ಹೋಗಿ ನಿಲ್ದಿದ್ರೆ ಅವನಿಗೆ ಬೇಗ ಬನ್ನಿ ಅಂತ ಸ್ವಲ್ಪ ಎಲ್ಲ ಕೂಗಾಡ್ತಾ ಇದ್ದ. ಅದನ್ನು ತುಂಬ ಮಿಸ್ ಮಾಡ್ಕೊಳ್ತೀವಿ. ಅವನು ತುಂಬ ಕೋಪ ಅಂದರೆ ಸಿಟ್ಟಲ್ಲಿ ಹೇಳಿದ್ರು ಕೂಡ ಅದನ್ನೊಂದು ಪ್ರೀತಿ ಮತ್ತು ಒಂದು ಕಾಳಜಿಯಲ್ಲಿ ನಮಗೆ ಹೇಳ್ತಾ ಇದ್ದ. ಎಲ್ಲರೂ ರೆಡಿಯಾಗಿ ಹೊರಗಡೆ ನಿಂತಿದ್ದಾರೆ, ನೀವು ಬರ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದ. ಅದನ್ನು ತುಂಬ ಮಿಸ್ ಮಾಡ್ಕೊಳ್ತೀವಿ. ಎಲ್ಲದರಲ್ಲೂ ಅವನು ಯಾವ ವಿಷಯಕ್ಕೂ ಕೂಡ ಇಂಥದಕ್ಕೆ ನೆನಪಾಗೋದಿಲ್ಲ ಅಂತ ಹೇಳಿದ್ರೆ ಎಲ್ಲದಕ್ಕೂ ನೆನಪಾಗ್ತಾನೆ. ಅವನ ಜೀವನದುದ್ದಕ್ಕೂ ನಾವು ಮಿಸ್ ಮಾಡ್ಕೊಳ್ತಾನೇ ಇರ್ತೀವಿ. ಸೊ ಇವಾಗ ಪಲ್ಲಕ್ಕಿನ ಪೂಜೆ ಮಾಡೋದಕ್ಕೆ ಬಂದಿದ್ದೀವಿ. ಆಮೇಲೆ ಇಲ್ಲಿ ಏನು ಗೊತ್ತಾ, ಒಂದಷ್ಟು ಪಾರಿವಾಳನ ತೊಗೊಂಡು ಬಂದಿದ್ದರು. ಪಾರಿವಾಳನ ತೊಗೊಂಡ್ಬಿಟ್ಟು ಪಲ್ಲಕ್ಕಿ ಮುಂದೆ ಪೂಜೆ ಮಾಡ್ತಾರಲ್ಲ, ಹಾಡಿದ್ರು ಒಂದು ಸಾಂಗು. ಅಲ್ಲಿ ಹಾಡಿಬಿಟ್ಟು ಪಲ್ಲಕ್ಕಿ ಮುಂದೆ ಪಾರಿವಾಳನ ಒಂದೇ ಸಲ ಹೀಗೆ ಮೇಲ್ಗಡೆ ಬಿಟ್ಟರು. ಅದು ರೆಕ್ಕೆನ ಬಡಿತಾ ಎಷ್ಟು ಚೆನ್ನಾಗಿ ಮೇಲೆ ಹೋಯ್ತು ಅಂದರೆ ತುಂಬ ಸೂಪರಾಗಿತ್ತು ಅದು. ಆದರೆ ನನಗೆ ಅದು ಮುಂಚೆನೇ ಪಾರಿವಾಳದ್ದು ಈ ಥರ ಹಾರಿಸ್ತಾರೆ ಅಂತ ಗೊತ್ತಿದ್ದರೆ ನನಗೆ ಮುಂಚೆನೇ ವೀಡಿಯೋ ಮಾಡ್ತಾಯಿದ್ದೆ. ಸೊ ಅವರು ಮೇಲ್ಗಡೆ ಪಾರಿವಾಳ ಹೋದ್ಮೇಲೆ ನನಗೆ ಗೊತ್ತಾಯಿತು, ಅದೊಂದು ಸ್ವಲ್ಪ ಸಿಕ್ತು ಅಷ್ಟೇ. ಸೊ ಇವಾಗ ಹಣ್ಣಿನ ಪೂಜೆ ಮಾಡಿದ್ವಿ ಮತ್ತು ಪಲ್ಲಕ್ಕಿನ ಪೂಜೆ ಮಾಡಿದ್ವಿ ನಾವು. ಇವಾಗ ಎಲ್ಲರೂ ಓಣಿಯವರೆಲ್ಲ ಬಂದುಬಿಟ್ಟು ಪೂಜೆ ಮಾಡಿದರು. ಸೊ ನೋಡಿ, ಇವಾಗ ಪಲ್ಲಕ್ಕಿ ಕೂಡ ಮುಂದೆ ಹೋಗ್ತಾ ಇದೆ. ಇನ್ನು ಆನೆ ಆಲ್ರೆಡಿ ಮುಂದೆ ಹೋಗಿದೆ, ಇವಾಗ ಪಲ್ಲಕ್ಕಿ ಕೂಡ ಹೋಗಿದೆ. ಸೊ ನಾವು ಅಲ್ಲಿ ಮನೆಯಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಲ್ಲ, ಯಾಕಂದರೆ ನೋವು. ಆ ಮನೆಗೆ ಹೋದರೆ ಸಾಕು ತಮ್ಮಂದೇ ನೆನಪು, ತಮ್ಮಂದೇ ಎಲ್ಲ. ಸೊ ಹಾಗಾಗಿ ಅಲ್ಲಿ ತುಂಬ ಹೊತ್ತು ನಿಲ್ಲಿಲ್ಲ ನಾವು. ಮತ್ತು ಇಲ್ಲಿ ಹೊಸ ಊರಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ಇಲ್ಲಿ ಬ್ರೇಕ್ ಡ್ಯಾನ್ಸ್ ಇತ್ತು. ನಮಗೆ ಹೇಳಬೇಕು ಅಂದರೆ ಬ್ರೇಕ್ ಡ್ಯಾನ್ಸ್ ಆಡಲಿಕ್ಕೆ ಒಂದು ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ, ಸ್ವಲ್ಪ ಕೂಡ ಮನಸ್ಸಿರಲಿಲ್ಲ. ಯಾಕಂದರೆ ಹೋದ ವರ್ಷ ಬ್ರೇಕ್ ಡ್ಯಾನ್ಸಲ್ಲಿ ತಮ್ಮನೊಟ್ಟಿಗೆ ತುಂಬ ಆಡಿದ್ದೀವಿ, ಒಂದು 3-4 ಸಲ ಆಡಿದ್ದೀವಿ ಬ್ರೇಕ್ ಡ್ಯಾನ್ಸ್. ಸೊ ಹಾಗಾಗಿ ಈ ಸಲ ಇಷ್ಟ ಇರಲಿಲ್ಲ. ಮತ್ತು ಮಕ್ಕಳೆಲ್ಲ ಆಡ್ತೀನಿ ಅಂತ ಹೇಳಿದರು. ಸೊ ಅವ್ರನ್ನ ಒಂದು ಸ್ವಲ್ಪ ಆಡಿಸ್ಕೊಂಡು ನಾವು ಒಂದು ಸ್ವಲ್ಪ ಸರಿ ಆಯಿತು, ಆಡಿದರೆ ಆಯಿತು ಅಂತ ಹೇಳಿ ನಾವು ಕೂಡ ಆಡಿ ಮನೆಗೆ ಬಂದ್ವಿ. ಇದು ನೈಟ್ ನಾನು ಹೋಗಲಿಲ್ಲ, ನಾನು ಸ್ವೀಟಿ ಹತ್ರ ಅಂದರೆ ಸ್ವೀಟಿನ ಕರ್ಕೊಂಡು ಮನೆಯಲ್ಲೇ ಇದ್ದೆ. ಅಮ್ಮ ಎಲ್ಲರೂ ಮನೆಯಲ್ಲಿದ್ದರು, ಮಿಕ್ಕಿದವರೆಲ್ಲ ತಂಗಿಯರು ಮತ್ತು ಹಸ್ಬೆಂಡ್ ಎಲ್ಲ ಹೋದರು. ಅವರು ಜಾತ್ರೆಗೆ ಹೋಗಿ ವಾಚು ಅದು ಇದು ತೊಗೊಂಡು ಬಂದಿದ್ದಾರೆ. ಸ್ವೀಟಿಗೆ ಬಂದುಬಿಟ್ಟು ಗಿಲ್ಗಂಚಿನ ಅದನ್ನು ತೊಗೊಂಡು ಬಂದಿದ್ದಾರೆ. ಸೊ ನಾನು ಹೋಗಿರಲಿಲ್ಲ, ಮನೆಯಲ್ಲೇ ಇದ್ದೆ. ಹಾಗಾಗಿ ಅದನ್ನು ತಂದ್ವಿ ಇದನ್ನು ತಂದ್ವಿ ಅಂತ ಹೇಳ್ತಾ ಇದ್ರು, ತೋರಿಸ್ತಾ ಇದ್ದೆ. ನೋಡಿ, ಸುಮಾ ಕೂಡ ಬಂದಳು, ಅವಳು ಕೂಡ ವಾಚ್ ತೊಗೊಂಡ್ಲಂತೆ. ಮತ್ತು ಧ್ರುವಿನ ವಾಚ್ ತೊಗೊಂಡ. ಎಲ್ಲರೂ ಒಂದೊಂದು ವಾಚ್ ತೊಗೊಂಡು ಬಂದಿದ್ದಾರೆ. ನೋಡಿ, ಅವಳು ಅವ್ರ ತಂಗಿಗೆ ಸ್ವೀಟಿಗೆ ಅಂತ ಹೇಳ್ಬಿಟ್ಟು ಧ್ರುವಿನ ಗೊಂಬೆನ ತೊಗೊಂಡು ಬಂದಿದ್ದಾನೆ. ಅದನ್ನು ಪ್ಯಾಂಟಿಗೆ ಈ ಥರ ಹಿಂದ್ಗಡೆ ಹಾಕ್ಕೊಂಡಿದ್ದಾನೆ. ಸೊ ಅದೊಂದು ಫನ್ನಿ ಆಯಿತು ನೋಡೋದಕ್ಕೆ. ಇದು ಡಾಲ್ ನನಗೆ ತುಂಬ ಇಷ್ಟ ಆಯಿತು, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಎಷ್ಟು ಕ್ಯೂಟ್ ಆಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಡಾಲ್. ತೋರಿಸು ಕಲರ್ ಗ್ರೀನ್. ಎರಡು ಸಟ್ ತಂದ್ರೆ ಎರಡು ಗ್ರೀನೇ ಈಗ ನೋಡಿಕೆ ಸ್ವೀಟಿ. ನೀ ಏನು ತಂದಿ? ಜಾತ್ರೆಗೆ ಹೋಗಿ ನಾನು ಅದನ್ನು ತೊಗೊಂಡು ಬಂದೆ, ನಾವು ಇದನ್ನು ತೊಗೊಂಡು ಬಂದ್ವಿ ಅಂತ ನನಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ನಾನು ಜಾತ್ರೆಗೆ ಹೋಗಲಿಲ್ಲಲ್ಲ, ಹಾಗಾಗಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.